ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬದನೆಕಾಯಿ ಎಣ್ಗಾಯಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆಲ್ಲ. ಮೊದಲಿಗೆ ಕಡಲೆಕಾಯಿ ಬೀಜನ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಕಂಪು ಬರೋವರೆಗೂ ಹುರ್ಕೊಳ್ಬೇಕು. ಎಳ್ಳನ್ನು ಹುರ್ಕೊಳ್ಬೇಕು. ಅದನ್ನು ಆರೋದಕ್ಕೆ ಇಟ್ಟು ಹುಣಸೆಹಣ್ಣು ನೆನೆ ಇಡಬೇಕು. ಆರಿದ ಮೇಲೆ ಕಡಲೆಕಾಯಿ ಬೀಜ, ಎಳ್ಳು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಬೌಲಲ್ಲಿ 2 ಈರುಳ್ಳಿ ಹೆಚ್ಚಿರೋದನ್ನು ಹಾಕ್ಕೊಂಡು ಕರಿಬೇವು, ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿ ಅದರಲ್ಲೇ ಹಾಕ್ಕೊಳ್ಳಿ. ನಂತರ ಅದಕ್ಕೇನೆ ಹುಣಸೆ ರಸ ಮತ್ತು ನಾವು ಮಾಡ್ಕೊಂಡು ಕಡಲೆಕಾಯಿ ಎಳ್ಳು ಪುಡಿ, ಆ ಪುಡಿಯನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಹುಣಸೆ ರಸ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ಅದ್ರ ಜೊತೆಗೇನೆ ಸಾಂಬಾರು ಪೌಡರ್ನ, ಮನೆಯಲ್ಲಿರುವಂಥ ಸಾಂಬಾರು ಪೌಡರ್ನೇ ಹಾಕ್ಕೊಂಡು ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕ್ಕೊಂಡು ಅದನ್ನು ಕಲಸಿ ರೆಡಿ ಇಟ್ಕೊಳ್ಬೇಕು. ಆಮೇಲೆ ನಾವು ಸೀಳಿಟ್ಕೊಂಡಿದ್ದೀವಲ್ಲ ಆ ಬದನೆಕಾಯಿಗೆ ನಾವು ಈ ಕಲಿಸ್ಕೊಂಡಂಥ ಮಸಾಲನೆಲ್ಲ ಒಂದೊಂದಾಗೆ ತುಂಬಿ ರೆಡಿ ಮಾಡ್ಕೊಳ್ಬೇಕು. ಈಗ ಒಂದು ಬಾಣಲಿಗೆ ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡು ಅದರಲ್ಲೇನೆ ನಾವು ತುಂಬಿಟ್ಕೊಂಡಿರೋವಂಥ ಬದನೆಕಾಯಿನೆಲ್ಲ ಹಾಕಿ ಒಂದು ಸರಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಉಳಿದಿರೋ ಮಸಾಲೆಗೆಲ್ಲ ಸ್ವಲ್ಪ ನೀರು ಕಲಿಸ್ಕೊಂಡು ನಾವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರಾಗಿ ಈ ರೀತಿ ಇಟ್ಕೊಳ್ಬೇಕು ನಾವು. ಆಗ ಅದು ಬೆಂದ ಮೇಲೆ ಗಟ್ಟಿ ಆಗುತ್ತೆ. ಈ ರೀತಿ ಮುಚ್ಚಿಟ್ಟು ಮಧ್ಯ ಮಧ್ಯದಲ್ಲಿ ಕೈ ಆಡಿಸಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಈಗ ನಮ್ಮ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತಿಂದರೆ ಬಹಳ ಚೆನ್ನಾಗಿರುತ್ತೆ. ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.